ಜನತೆಗೆ ನಮಸ್ಕಾರ. ಕಾಚೋಳಿ ಗ್ರಾಮ ಪಂಚಾಯಿತಿ ಮಾಗಡಿ ಮೇಲಿರುವ ಇಲ್ಲ ಕಾಚೋಳಿ ಸೇರುತ್ತೆ. ದಾಸಪುರ ಹೋಬಳಿ ಎಲೆಕ್ಷನ್ ಸೇರಿರುವ ಘಟಕದಲ್ಲಿ KRS ಪಕ್ಷದಿಂದ ನಾಗರಾಜ್ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ನಾವು ಈ ಕಂಪ್ಲೇಂಟನ್ನು ಕಸದ ರಾಶಿಯಿಂದ ನೋಡಿ ನಾವು ಕಾಚೋಳಿ ಸೇರುವ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ನಮ್ಮ BDO ಸಾರಿಗೆ ಮತ್ತು ಸೆಕ್ರೆಟ್ರಿಗೆ ಬಿಲ್ ಕಲೆಕ್ಟ್ರಿಗೆ ಇನ್ನು ಕಾರ್ಯನಿರ್ವಹಣೆ ಮಾಡಬೇಕು, ತೆರವುಗೊಳಿಸ್ಬೇಕು ಅಂತ ಹೇಳಿ ನಾವು ಬಂದು ಎಲ್ಲ ತೋರಿಸಿದಾಗ ಅವರು ಬಂದು ಸ್ಪಂದಿಸಿ ನಮಗೆ ಇದನ್ನೆಲ್ಲ ತೆರವುಗೊಳಿಸಿದ್ದಾರೆ. ಬಟ್ ನೀರು ಮುಂದೆ ಪಾಸಾಗಲ್ಲ. ಕೊಂಕಣಿ ತಂದು ಎಳೆದು ಅದನ್ನ ಗಲೀಜು ಈಚೆ ಎಳೆದರೆ ನೀರು ಅಂಡರ್ಗ್ರೌಂಡ್ ಪಾಸಾಗಿ ಕ್ಲೀನಾಗಿ ಹೋಗುತ್ತೆ. ಬಟ್ ಇದು ಆಗಿದೆ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಾವು ಹೋಗಿದ್ವಲ್ಲ, ಹೋಗಿದ್ಮೇಲೆ ನಮಗೆ ಮಾತಿಗೆ KRS ಪಕ್ಷದಿಂದ ಕೇಳಿದ್ದಕ್ಕೆ ಒಂದು ಮಾತಿಗೆ ಬರೆಯೋದಕ್ಕೆ ಕೊಟ್ಟು KRS ಬಂದಿದ್ದಾರೆ ಅಂತೇಳಿ ಅವೆಲ್ಲ ತಕ್ಷಣವೇ ಬಂದು ಕಾಚೋಳಿ ಗ್ರಾಮಸ್ಥರು ಗ್ರಾಮಕ್ಕೆ ಬಂದು ಅವ್ರು ನೋಡಿ ಪರಿಶೀಲನೆ ಮಾಡಿದ್ದಿಲ್ಲ, ತೆರವುಗೊಳಿಸಲೇಬೇಕು ಅಂತೇಳಿ ಪ್ರತಿದಿನ ತೆಗಿಬೇಕು ಅಂತ ನಾವು ಹೇಳಿದ್ರು. BDO ಸಾರಿಗೆ ನಮ್ಮ KRS ಪಕ್ಷದ ತಂಡ ಹೋಗಿದ್ದು, ಆ ತಂಡದಿಂದ ಎಲ್ಲರೂ ಅವರು ಸ್ಪಂದಿಸಿ ಅವ್ರು ಬಂದು ಕಾರ್ಯನ ತೆರವುಗೊಳಿಸಿದ್ದಾರೆ. ಬಟ್ ಅಂಡರ್ಗ್ರೌಂಡ್ ಪಾಸು ಹೋಗ್ಬೇಕಾದ್ರೆ ನೀರನ್ನ ಅದನ್ನ ಕೊಂಕಣಿಯಿಂದ ಎಳಿಬೇಕು. ಎಳೆದು ಕ್ಲೀನ್ ಮಾಡಿದ್ರೆ ಆ ನೀರು ಅಂಡರ್ಗ್ರೌಂಡ್ ಪಾಸ್ ಆಗಿ ಕರೆಕ್ಟಾಗಿ ಹೋಗ್ತದೆ. ಈಗೆಲ್ಲ ನೀರು ಯಾವುದು ನಿಂತಿಲ್ಲ. ನೀರು ಅಂಡರ್ಗ್ರೌಂಡ್ ಪಾಸ್ ಆಗಬೇಕು ಅಂತಂದರೆ ಕೊಂಕಣಿಯಿಂದ ಎಳಿಬೇಕು. ಎಳೆದ್ರೆ ಇವಾಗ ನೀಟಾಗಿ ಹೋಗುತ್ತೆ. ಅದಿಷ್ಟು ಬೇಗ ಈ ಕಾರ್ಯಾಚರಣೆ ನಡೀತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. KRS ಪಕ್ಷದವರು ಇಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ ಅಂದರೆ ಈ ಕಡೆಯಿಂದ ಡೀಟೇಲ್ಸ್ ಹೋಗ್ತಾ ಆಗುತ್ತಾನೇ ಇರಲಿಲ್ಲ. ಎಷ್ಟೊಂದು ಸರಿ ನನಗೆ ಸ್ಕೂಟ್ರಲ್ಲಿ ಡ್ರಾಪ್ ಮಾಡೋದು ಅಜ್ಜಪ್ಪ ಕರ್ಕೊಂಡು ಹೋಗ್ತೀನಿ, ಎಷ್ಟು ಸರಿ ಬಿದ್ದೋಗ್ಬಿಡ್ತಿದ್ವು ಅದು ಭಯ. ನಡ್ಕೊಂಡು ಹೋಗೋದು ಕಷ್ಟ. ಎಲ್ಲ ಕಂಪ್ಲೀಟಾಗಿ ನೀರು ತುಂಬ್ಕೊಂಡ್ಬಿಡ್ತಾಯಿದ್ದು. ಒಂದಿನ ಶೂ ಎಲ್ಲ ನೆನೆದೋಗ್ಬಿಟ್ಟು ಭಾಳ ಕಷ್ಟದಲ್ಲಿ ಹೋದೆ ನಾನು. ಆದರೆ KRS ಪಕ್ಷದ ಇಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ಒಂದೇ ದಿನದಲ್ಲಿ ಯಾರೇ ಇಷ್ಟು ಗಾಡಿಗಳು ಓಡ್ತಾ ಇದೆ, ಇಷ್ಟು ಎಲ್ಲ ಇವ್ರಿಗೆ ಅನುಕೂಲ ಬೇಕು ಗಾಡಿ ಓಡಾಡೋದಕ್ಕೆ ಈ ಜಾಗ. ಆದರೆ ಇದ್ರ ಬಗ್ಗೆ ಒಬ್ಬರು ಕಾಳಜಿ ವಹಿಸಿಲ್ಲ. ಆದರೆ ಇಂದ ನಿಮ್ಮ ಹೆಸರು ನಾಗರಾಜ್ ಅನ್ನೋರು ಭಾಳ ಇಂಟ್ರೆಸ್ಟ್ ತೊಗೊಂಡು ನಮಗೆ ಕಾಚೋಳಿಂದ ನಡ್ಕೊಂಡ್ಬಂದ್ರು ಬರ್ಬೋದು. ಈ ಬ್ರಿಡ್ಜ್ ದಾಟು ಕಾಯ್ತಾ ಇರಲಿಲ್ಲ ನಮಗೆ. ಇಷ್ಟು ಕಷ್ಟದಲ್ಲಿದ್ದೆ ಅಂದರೆ ಭಾಳ ಕಷ್ಟ ಆಯಿತು. ವಯಸ್ಸಾದವರು, ಈ ಗಾಡಿ ಓಡಿಸೋರು, ಅದು ಸಪೋಸು ಈ ಪ್ರೆಗ್ನೆಂಟ್ ಅವರು ಇವರೆಲ್ಲ ಬಂದು ಎಷ್ಟು ಕಷ್ಟ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಈ ಕೆಲಸ ಮಾಡಿದ್ದಾರೆ ಅಂದರೆ ಭಾಳ ಇನ್ನೂ ಆ ಕಡೆ ಎಲ್ಲ ಮಾಡಿಸ್ತೀವಿ. ಭಾಳ ಸ್ವಚ್ಛತೆ ಆಗಬೇಕು. ಭಾಳ ಗಲೀಜಿದೆ. ಎಲ್ಲ ಇವತ್ತೆಲ್ಲ ಕಸ ಎಲ್ಲ ತುಂಬೋದು. ಎಲ್ಲ ಓಡಾಡೋರು ಅಷ್ಟೇ. ಈಗ 5 ವರ್ಷ ಆಯಿತು. 5 ವರ್ಷದಿಂದ ನೋಡಿ ಯಾವ ಥರ. ಇಲ್ಲ ನಾನು 5 ವರ್ಷದ ಬರೀ ನಿನ್ನೆ ನಡ್ಕೊಂಡು ಹೋದೆ. ನಿನ್ನೆ ನಡ್ಕೊಂಡೆ ಸಂಜೆಲಿ ಆ ಗಲ್ಲಿಲಿ ಬಿಟ್ಕೊಂಡು ನಡ್ಕೊಂಡು ಹೋದೆ. ಆದರೆ ಇವತ್ತು ನೋಡಿ ಭಾಳ ಖುಷಿ ಆಯಿತು. ಧನ್ಯವಾದ ಸರ್. KRS ಪಕ್ಷ ಅಂದರೆ ನಿಮಗೆ ಗ್ರೇಟ್. ಅವರು ಬಾಸ್ ಇದ್ದಾರೆ ಯಾರು ರೆಡ್ಡಿ ಸರ್. ಬಿಡ್ರಿ ಅವ್ರು ಮಾತಾಡೋ ಒಂದು ವೈಖರಿ ಯಾಕೆ ರಾಜಕೀಯ ಪಕ್ಷಗಳು ಬರೀ ದುಡ್ಡು ಸಾಯ್ತಾ ಇದ್ದಾರೆ. ಈ ಥರ ಈ ಕೆಲಸ ಮಾಡ್ಬೇಕಾದ್ರೆ ರಾಜಕೀಯ ಯಾವ ಕಾಂಗ್ರೆಸ್ ಯಾವನೇ ಆಗಲಿ, ಇಲ್ಲಿರೋ ಯಾರು ಇಲ್ಲಿರೋ ಮಂಡ್ಯ ಪಂಚಾಯತ್ ಗ್ರಾಮ ಪಂಚಾಯತಿಯವರು ಅವರು ಅಧ್ಯಕ್ಷರೇನೋ ಇಂಟ್ರೆಸ್ಟ್ ತೊಗೊಂಡ್ರಲ್ವಾ? ಯಾರು ಬರ್ತಾರೆ ಸರ್, ನೋಡ್ಕೊತಾರೆ, ಎಲ್ಲರೂ ಹೇಳ್ತಾರೆ. ಇದು ಯಾರು ಈ ಗಮನಕ್ಕೆ ತೊಗೊಂಡು ಹೋದ್ರಿ ನೀವು? ಒಂದು ನಾವು KRS ಪಕ್ಷ ಸೇರ್ಪಡೆ ಆಗಿದ್ದೀವಿ. ಅದೇನೇ ಈಗ ಈ ಗಮನಕ್ಕೆ ನಾವು ಇಲ್ಲಿ ವಿಡಿಯೋ ಮಾಡಿ ಲೈವ್ ಕೊಟ್ಟು ಜನಕ್ಕೆ ಹಾಕಿದ್ರು. ಮತ್ತೆ ಪಂಚಾಯತ್ ಹಾಕ್ಸ್ಕೊಬಿಟ್ಟು BDO ಮೇಡಮ್ಗೆ ಮತ್ತೆ ಎಲೆಕ್ಟ್ರಿಕ್ ಯಾರೋ ಅಧಿಕಾರಿ ಬಂದಿದ್ರು, ಅವ್ರಿಗೆ ಹೇಳಿಕ್ಕೆ ಸ್ಪಂದಿಸಿದ್ರು. ಅದನ್ನ BDOಗೆ ಅದೇನು ಹೋಗಿ ಸಮಸ್ಯೆ ಪರಿಹಾರ ನೋಡಿ ಅದನ್ನು ಒಮ್ಮೆ ಮಾಡಿದ್ರು. ಯಾರು ಎಲ್ಲೇ ಒಂದು ಯಾವ ಮಾಡ್ತಾ ಇರ್ತಾರೆ ಮೇಡಮ್, ಅವರೇನು BDO ಮೇಡಮ್ ಅಲ್ಲಲ್ಲ, ಇನ್ನೊಬ್ರು ನಾಗಲಕ್ಷ್ಮಿ ಅಧ್ಯಕ್ಷೆ ಆಯಮ್ಮನಿಗೆ ಎಷ್ಟು ಮಹಿಳಾ ಅಧ್ಯಕ್ಷ ನಾಗವೇಣಿ ಅವರು. ಇದು ಭಾಳ ನಾಗವೇಣಿ ಮೇಡಮ್ ಅವರು ಎಲ್ಲರೂ ಹೋಗ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. 4 ಗಳಿಲಿ ಮಾಡಿದಾರಲ್ವಾ ಸ್ಟೇಷನ್ ಹತ್ರ, ಅದ್ರದ್ದು ಬಗ್ಗೆನೂ ಅವರು ಕೊಟ್ಟಿದ್ದಾರೆ. ಇಲ್ಲ ಬಿಡಿ, ಆಯಮ್ಮ ಯಾವುದು ಆ ಥರ ವ್ಯಕ್ತಿ ಆಯಮ್ಮ ಆ ಥರ. ನಾವು ಅವ್ರನ್ನೆಲ್ಲ ಈ ಫೇಸ್ಬುಕ್ಕಲ್ಲಿ ನೋಡ್ತಾನೇ ಇರ್ತೀವಿ. ಆಯಮ್ಮ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸದ ಆಗಲಿ, ಇನ್ನೊಬ್ರು ವಯಸ್ಸಾದವ್ರಿಗೆ ಆಗಲಿ ಒಂದು ಅಸಹ್ಯ ಪಡದೆ ಅವ್ರನ್ನ ಒಂದು ಸ್ಪಂದಿಸ್ತಾರಲ್ಲ. ನಾವು KRS ಪಕ್ಷದಿಂದ ಸೇರ್ಕೊಂಡು ಒಂದು ವಾರ ಆಯ್ತು ಸ್ವಾಮಿ, ವಾರ ಆಯಿತು.
ನಾವು ಬೇರೆ ಪಕ್ಷದಲ್ಲಿ ಈ ಥರ ಕೆಲಸ ಮಾಡಬೇಕು, ಜನಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಈ ಕೆಲಸ ಎಷ್ಟೋ ವರ್ಷದಿಂದ ಆಗ್ತಿರೋ ಕೆಲಸ ಬರೀ ಒಂದಿನದಲ್ಲಿ ಒಂದೇ ಮಾಡಿ ದಿನದಲ್ಲಿ ಸರ್, ಒಂದೇ ದಿನದಲ್ಲಿ ಮಾಡಿದ್ರು ಅವರು. ಬಂದಿದ್ದಕ್ಕೆ ಹೇಳಿದ್ವಿ ಕೆ ಆರ್ ಎಸ್ ಪಕ್ಷ ಅಂದಿದ್ದಕ್ಕೆ ಅವ್ರು ನಮ್ಮನ್ನು ಕುಂಡ್ರಿಸಿ ಮಾತಾಡಿ, ಪಿ ಡಿ ಒ ಸರ್ ಮಾತಾಡಿಸಿ, ಸೆಕ್ರೆಟ್ರಿ ಮಾತಾಡಿ, ಆಮೇಲೆ ಬಿಲ್ ಕಲೆಕ್ಟ್ರು ಸದ ನಮಗೆ ಎಲ್ಲರಿಗೂ ಸ್ಪಂದಿಸಿ ಕರೆದು ಅವಲೇ ಬಂದು ಗಾಡಿ ತಗೊಂಬಂದು ಕ್ಲೀನ್ ಮಾಡಿಸಿದ್ದಾರೆ. ಜನ ಎಲ್ಲ ಓಡಾಡ್ತಾರೆ ಇಲ್ಲಿ. ಇನ್ನು ಸ್ವಲ್ಪ ಏನಂದ್ರೆ ಸ್ವಲ್ಪ ಅಲ್ಲಿ ನೀರು ಹೋಗುವಂಥದ್ದು ಅದನ್ನು ಮಾಡ್ಬಿಟ್ಟು ಬ್ಲಾಕ್ ಆದರೆ ನೀರು ಆಟೋಮೆಟಿಕ್ ಕೊಟ್ಟೈತೆ, ಯಾವ್ದು ಸುಂದಿದ್ದಲ್ಲ. ಧನ್ಯವಾದ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಮಾತಾಡಿದ್ದಕ್ಕೆ. ಇಲ್ಲ ಇಲ್ಲ ಬಿಡಿ, ರೆಡ್ಡಿ ಅವ್ರು ರೆಡ್ಡಿಯವರು ಅವ್ರು ಮಾತಾಡೋ ಒಂದು ವೈಖರಿ, ಅವ್ರ ಖಡಕ್ಕು, ಆ ಥರದವ್ರು ಯಾರೊಬ್ರು ಇದ್ದರೆ ರಾಜಕೀಯ ಪಕ್ಷದಲ್ಲಿ ಇನ್ನು ಎಷ್ಟೋ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್, ಆಗುತ್ತೆ. ಜನ ಸಪೋರ್ಟ್ ಕೊಡಬೇಕು ಕೆ ಆರ್ ಎಸ್ ಪಕ್ಷಕ್ಕೆ, ಪಕ್ಷಕ್ಕೆ ಬಲ ಕೊಡಬೇಕು, ಬೆಂಬಲ ಕೊಡಬೇಕು. ಕನ್ನಡ ನಾಡಿನ ಜನತೆಗಳು ನೋಡ್ಬೇಕು ಎಲ್ಲರಿಗೂ. ರಘುವೀಂದ್ರ ರೆಡ್ಡಿ ಮತ್ತು ನಾಗಮಣಿ ಮೇಡಮ್ ಅಂತವ್ರು ಇದ್ದರೆ ಎಷ್ಟೋ ಮುಂದುವರೆದ್ಬಿಡ್ತದೆ ಕರ್ನಾಟಕ. ಆಯ್ತದೆ. ಸರಿ, ಧನ್ಯವಾದ ಕೆ ಆರ್ ಎಸ್. ಥ್ಯಾಂಕ್ ಯು. ವಿಡಿಯೋಗೆ ಸ್ವಾಗತ ಹೇಳಿ. ಈ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮೇಡಮ್ ಅವ್ರಿಗೆ, ಸೆಕ್ರೆಟರಿ ಸಾಹೇಬರಿಗೆ ಮತ್ತು ಬಿಲ್ ಕಲೆಕ್ಟ್ರು ಎಲ್ಲರಿಗೂ ನಿಮಗೆ ವಂದನೆಗಳು. ನಾವು ಹೇಳಿಕೆ ಕೆ ಆರ್ ಎಸ್ ಪಕ್ಷದಿಂದ ಬಂದು ಈ ಕಾರ್ಯನಿರ್ವಹಣೆ ಮಾಡಿದ್ದಕ್ಕೆ, ಇದೆಲ್ಲ ಗಲೀಜನ್ನು ತೆರವುಗೊಳಿಸಿರೋದಕ್ಕೆ ತುಂಬ ಧನ್ಯವಾದ. ಇದೊಂದು ನೀರು ಒಂದು ಹೋಗೋದು ವ್ಯವಸ್ಥೆ ಮಾಡಿಬಿಟ್ರೆ ಅಲ್ಲಿ ಕಟ್ಕೊಂಡಿದೆ, ಪೈಪಲ್ಲಿ ಕಟ್ಕೊಂಡಿದೆ, ಅದನ್ನು ನೀವು ತೆರವುಗೊಳಿಸ್ಬಿಟ್ರೆ ಧನ್ಯವಾದ. ನಾವು ಹೇಳಿದ್ದಕ್ಕೂ ಕೆ ಆರ್ ಎಸ್ ಪಕ್ಷದಿಂದ ಒಂದು ವಂದನೆ ಕೊಟ್ಟಿದ್ದೀರಾ ಎಲ್ಲರಿಗೂ. ಥ್ಯಾಂಕ್ ಯು.